ಪ್ರಚಾರದ ಭರಾಟೆ ಕೂಡ ಜೋರಾಗಿದೆ. ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಮೋದಿ ಕ್ಯಾಂಪೇನ್ ಶುರುವಾಗ್ತಾ ಇದೆ. ಕ್ಯಾಂಪೇನ್ನ ಕಿಕ್ ಈಗಾಗಲೇ ಜೋರಾಗಿದೆ. 2 ದಿನ 12 ಕ್ಷೇತ್ರ 6 ಕಡೆ ಬೃಹತ್ ಸಮಾವೇಶಕ್ಕಾಗಿ ಈಗಾಗಲೇ ಪ್ಲಾನ್ ಆಗಿದೆ. 12 ಕ್ಷೇತ್ರಗಳಲ್ಲಿ 2 ದಿನಗಳ ಕಾಲ ಮೋದಿ ಮತಬೇಟೆಯನ್ನ ನಡೆಸಲಿದ್ದಾರೆ. ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಪ್ರಚಾರವನ್ನ ನಡೆಸೋದಕ್ಕೆ ಅಂತ ಮೋದಿ ಎಂಟ್ರಿ ಕೊಡಲಿದ್ದಾರೆ. ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಮಾಡಲಾಗಿದೆ. ದಾವಣಗೆರೆಯಿಂದ ಆರಂಭ ಆಗಿ ಕಲಬುರಗಿಯಲ್ಲಿ ಪ್ರಚಾರ ಅಂತ್ಯವಾಗಿದೆ. 2 ಲೋಕಸಭೆ ಕ್ಷೇತ್ರಕ್ಕೆ ಒಂದರಂತೆ 6 ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ ಆಗಿದೆ. 2 ದಿನ 12 ಕ್ಷೇತ್ರ 6 ಕಡೆ ಬೃಹತ್ ಸಮಾವೇಶ ನಡೆಯುತ್ತೆ. 12 ಕ್ಷೇತ್ರಗಳಲ್ಲಿ 2 ದಿನಗಳ ಕಾಲ ಮೋದಿ ಮತಬೇಟೆ ನಡೆಸಲಿದ್ದಾರೆ. ಏಪ್ರಿಲ್ 28, 29ರಂದು 6 ಕಡೆ ಮೋದಿ ಮೆಗಾ ಕ್ಯಾಂಪೇನ್ ನಡೆಸಲಿದ್ದಾರೆ. ಕಿತ್ತೂರು ಕರ್ನಾಟಕದ 6 ಕ್ಷೇತ್ರವನ್ನ ಮರಳಿ ಗೆಲ್ಲೋದಕ್ಕೆ ಮೋದಿ ಪ್ಲಾನ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಕೂಡ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ಈ ಮೂಲಕ ತಂತ್ರವನ್ನ ಹೆಣಿಲಾಗಿದೆ. 2 ದಿನ 12 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮೋದಿ ಮತಬೇಟೆ ನಡೆಸಲಿದ್ದಾರೆ. 6 ಬೃಹತ್ ಸಮಾವೇಶವನ್ನ ನಡೆಸಲಾಗುತ್ತೆ. ಆ ಮೂಲಕ 12 ಕ್ಷೇತ್ರವನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಏಪ್ರಿಲ್ 28, 29 ಮುಹೂರ್ತ ಫಿಕ್ಸ್ ಆಗಿದೆ. 6 ಕಡೆ ಮೆಗಾ ಕ್ಯಾಂಪೇನ್ ಅನ್ನ ನಡೆಸ್ತಾರೆ. ಏಪ್ರಿಲ್ 28, 29ರಂದು. ಏಪ್ರಿಲ್ 28ಕ್ಕೆ ದಾವಣಗೆರೆ, ಕಾರವಾರ ಮತ್ತು ಬೆಳಗಾವಿ ಈ 3 ಕಡೆಗಳಲ್ಲಿ ಸಮಾವೇಶ ಇರುತ್ತೆ. ಬೆಳಗಾವಿಯಲ್ಲೇ ಏಪ್ರಿಲ್ 28ಕ್ಕೆ ವಾಸ್ತವ್ಯವನ್ನ ಹೂಡಲಿದ್ದಾರೆ ಮೋದಿ ಪ್ರಚಾರಕ್ಕೆ ಬಂದ್ರು ಅಂತಂದ್ರೆ ಬಿಜೆಪಿಗೆ ಅದು ಬಹುದೊಡ್ಡದಾದಂತಹ ಬಲ ತಂದು ಕೊಡುತ್ತೆ. ಮೋದಿ ಹೆಸರಿನಲ್ಲೇ ನಡೀತಾ ಇರುವಂತಹ ಚುನಾವಣೆ ಇದು. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು, ಹಾಗಾಗಿ ನಮ್ಮನ್ನ ಗೆಲ್ಲಿಸಿ ಅಂತ ಪ್ರತಿಯೊಬ್ಬ ಮೈತ್ರಿ ಅಭ್ಯರ್ಥಿ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಮೋದಿ ಪ್ರಚಾರಕ್ಕೆ ಬಂದ್ರು ಅಂತಂದ್ರೆ ಅದು ಬಹುದೊಡ್ಡ ಅಬ್ಬರಕ್ಕೆ ಸಾಕ್ಷಿಯಾಗತ್ತೆ. 2 ಲೋಕಸಭಾ ಕ್ಷೇತ್ರಕ್ಕೆ ಒಂದರಂತೆ 6 ಕಡೆ 12 ಕ್ಷೇತ್ರ ಬೃಹತ್ ಸಮಾವೇಶ. 2 ದಿನಗಳ ಕಾಲ ಮೋದಿ ಮತಬೇಟೆಯನ್ನು ನಡೆಸ್ತಾರೆ. ಏಪ್ರಿಲ್ 28 ಮತ್ತು 29ರಂದು ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಈ 3 ಭಾಗಗಳನ್ನು ಕೂಡ ಕವರ್ ಮಾಡುವಂತಹ ಮೆಗಾ ಕ್ಯಾಂಪೇನ್ ಇದು. ದಾವಣಗೆರೆಯಿಂದ ಆರಂಭ ಆಗತ್ತೆ, ಕಲಬುರಗಿಯಲ್ಲಿ ಅಂತ್ಯ ಆಗತ್ತೆ. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಕೂಡ ಮೋದಿ ತಂತ್ರಗಾರಿಕೆ. ಈಗ ಮೊದಲನೇ ಹಂತದಲ್ಲಿ ಮೋದಿ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆದ ಅಬ್ಬರವನ್ನ ನಾವು ನೋಡಿದ್ವಿ. ಕೈ ಹಿಡಿದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಮೋದಿ ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು. ಅದರ ಇಂಪ್ಯಾಕ್ಟ್ ಕೂಡ ನೋಡ್ತಾ ಇದ್ವಿ. ಈಗ 2ನೇ ಹಂತಕ್ಕೆ ಮೋದಿ ಕ್ಯಾಂಪೇನ್ ಕಿಕ್ ಎಲ್ಲ ಸಿದ್ಧತೆಗಳು ಆಗಿರೋದು ಏಪ್ರಿಲ್ 28 ಮತ್ತು 29ಕ್ಕೆ. ದಾವಣಗೆರೆ, ಕಾರವಾರ ಮತ್ತು ಬೆಳಗಾವಿಯಲ್ಲಿ ಏಪ್ರಿಲ್ 28ಕ್ಕೆ ಸಮಾವೇಶ ಮಾಡ್ತಾರೆ. ಬೆಳಗಾವಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏಪ್ರಿಲ್ 28, 29 2 ದಿನ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ. 28, 29ಕ್ಕೆ ನಡೆಯುವಂತಹ ಕಾರ್ಯಕ್ರಮ, ಅದಕ್ಕಾಗಿ ನಡೆದಿರುವಂತಹ ಸಿದ್ಧತೆ ಜೊತೆಗೆ ಯಾವೆಲ್ಲ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಹಾಕೊಂಡಿರುವಂತಹ ಪ್ಲಾನ್ಗಳೇನು? ಶ್ವೇತಾ, ರಾಜ್ಯದಲ್ಲಿ ಮೇ 7ರಂದು 2ನೇ ಹಂತದ ಲೋಕಸಭೆ ಚುನಾವಣೆಯ ಮತದಾನ ನಡೆಯಲಿದೆ. ಹೀಗಾಗಿ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೊಮ್ಮೆ ಬಿಜೆಪಿ ಪ್ರಾಬಲ್ಯ ಮೆರೆಯೋಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಂತ್ರವನ್ನ ಮಾಡ್ತಿದ್ದಾರೆ. ಅದಕ್ಕಾಗಿ 2 ದಿನಗಳ ಕಾಲ ಅವರು ಈ 3 ಭಾಗಗಳಲ್ಲಿ ದಂಡಯಾತ್ರೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2 ದಿನಗಳ ಕಾಲ 6 ಸಮಾವೇಶವನ್ನು ನಡೆಸಲಿರುವ ಪ್ರಧಾನಿ ಮೋದಿ ಅವರು ಒಟ್ಟು 12 ಕ್ಷೇತ್ರಗಳನ್ನ ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದು. ಅದ್ರ ದಾವಣಗೆರೆಯಿಂದ ಆರಂಭವಾಗುವ ಸಮಾವೇಶ ಬಳಿಕ ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ, ಕೊಪ್ಪಳ ಹಾಗೂ ಕಲಬುರಗಿಯಲ್ಲಿ ಸಮಾವೇಶನ ಮಾಡಲಿದ್ದಾರೆ. ಹೀಗಾಗಿ ಮೋದಿ ಅವರ ಆಗಮನದಿಂದ ಬಿಜೆಪಿ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಉತ್ಸಾಹಕ್ಕೂ ಕೂಡ ಕಾರಣವಾಗಿರುವಂತದ್ದು. ಶ್ವೇತಾ, ಎಸ್, ಈ ಕರುನಾಡಿನಲ್ಲಿ 2ನೇ ಹಂತದಲ್ಲಿ ಏನು ಕ್ಯಾಂಪೇನ್ ಕಿಕ್ ಆಗ್ತಾ ಇದೆ ನಾವು ನೋಡಿದ್ವಿ. ಮೈಸೂರು ಭಾಗದಲ್ಲಿ ಅನ್ನೆಲ್ಲ ಯಾವ ರೀತಿಯಲ್ಲಿ ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೈ ಹಿಡಿದು ಮೈತ್ರಿ ಪಡೆಯ ಅಬ್ಬರವನ್ನ ತೋರಿಸಿದ್ದನ್ನ ಗಮನಿಸಿದ್ವಿ. ಆದರೆ ಈ ಭಾಗಗಳಲ್ಲಿ ನಾವು ನೋಡ್ತಾ ಹೋದ್ರೆ ಜೆಡಿಎಸ್ನ ಪ್ರಾಬಲ್ಯ ಅಷ್ಟಾಗಿಲ್ಲ. ಹಾಗಾಗಿ ಮೋದಿ ಒಬ್ಬರೇ ಅಬ್ಬರದ ಪ್ರಚಾರ ನಡೆಸುವಂತ ಸಾಧ್ಯತೆಗಳ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ, ಹೇಗೆ ಅಂತ? ಒಟ್ಟು 14 ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಹಂತದಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಹೀಗಾಗಿ
ಸಹಜವಾಗಿ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಮಾಜಿ ಸಿಎಂ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಸೇರಿದಂತೆ ವಿವಿಧ ನಾಯಕರು ಕೂಡ ಅವರಿಗೆ ಸಾಥನ್ನ ನೀಡಲಿದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ನೆಲೆ ಇಲ್ಲ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಡಿಯೂರಪ್ಪನವರು ಸಾಥ್ ನೀಡಿದರೆ, ಯಡಿಯೂರಪ್ಪನವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಭಾವ ಇರುವಂತದ್ದು, ಅಭಿಮಾನಿಗಳ ಬಳಗ ಇರುವಂತದ್ದು, ಕಾರ್ಯಕರ್ತರ ಪಡೆ ಇರುವಂತದ್ದು. ಹೀಗಾಗಿ ಪ್ರತಿ ಸಮಾವೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ BS ಯಡಿಯೂರಪ್ಪನವರು ಸಾಥ್ ನೀಡಲಿದ್ದಾರೆ. ಅದರ ಜೊತೆಗೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ನಾಯಕರು ಕೂಡ ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.